ಹಿಂದುಳಿದ ನೋಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಸುರೇಶ್ ತಂಗಡಗಿ, ಇವಾಗ ಶಿವರಾಜ್ ತಂಗಡಗಿ, ಓಕೆ ಶಿವರಾಜ್ ತಂಗಡಗಿ ಆಯ್ತಾ, ಶಿವಾನಂದ್ ಅಲ್ಲ ಅನ್ಸುತ್ತೆ, ಶಿವರಾಜ್ ತಂಗಡಗಿ, ಶಿವಾನಂದ್ ನಮ್ಮ ಪೊಲಿಟಿಕಲ್ ಫೈಲ್ಸ್ ಆಯ್ತು, ಇರ್ಲಿ ಕನ್ಫ್ಯೂಸ್ ಆಗುತ್ತೆ, ನನಗೆ ಕನ್ಫ್ಯೂಸ್ ಆಗ್ತಿದೆ ಪಾಪ, ಅವ್ರಿಗಾಗಲ್ವಾ. ಓಕೆ, ಈ ಎರಡು ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ, ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಒಂದು ಕನ್ನಡ ಮತ್ತು ಸಂಸ್ಕೃತಿ, ಕನ್ನಡ ಅಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಅವರು 2026ನೇ ಸಾಲಿನ ಸಾಹಿತ್ಯ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದ್ರು. ಅದರಲ್ಲಿ ಓಕೆ ಎಸ್ ಲಿಸನ್ ಹಿಯರ್, ಅದರಲ್ಲಿ ದೇವನೂರು ಮಹಾದೇವ ಅವರಿಗೆ ಪಂಪ ಪ್ರಶಸ್ತಿಯನ್ನ ಕೊಡಲಾಯಿತು. ಓಕೆ, ಮತ್ತೆ ಸೊ ಪಂಪ ಪ್ರಶಸ್ತಿ ಆಯ್ತಾ. ಬೆಳಗಲೆಯ ಸಿದ್ದರಾಮ ಶರಣರಿಗೆ ಬಸವ ರಾಷ್ಟ್ರೀಯ ಪುರಸ್ಕಾರವನ್ನು ಕೊಡಲಾಯಿತು. ಎರಡು ಮೇಜರ್ ಅವಾರ್ಡ್ ಇದು. ಇದ್ ಬಿಟ್ಟು ಸಣ್ಣ ಪುಟ್ಟ ಅವಾರ್ಡ್ಸ್ ಇದಾವೆ, ಇನ್ನು ಭಯಂಕರ ಇದಾವೆ. ಮೇಜರ್ ಅವಾರ್ಡ್ ಇವೆರಡು, ಒಂದು ಪಂಪ ಪ್ರಶಸ್ತಿ, ಇನ್ನೊಂದು ಬಸವ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಲಾಯಿತು. ಓಕೆ ಸರಿ, ಪಂಪ ಪ್ರಶಸ್ತಿ ಏನಕ್ಕೆ ಕೊಡ್ತಾರೆ ಅಂತ ಹೇಳ್ಬಿಡ್ತೀನಿ ನೋಡಿಲ್ಲ. ಸಾಹಿತ್ಯ ಕ್ಷೇತ್ರಕ್ಕೆ ಕರ್ನಾಟಕ ಸರ್ಕಾರ ನೀಡುವ ಅತ್ಯುನ್ನತ ಗೌರವ ಅದು. ಹೈಯೆಸ್ಟ್ ಲಿಟರರಿ ಹಾನರ್ ಗಿವನ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ. ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುವ ಅತ್ಯುನ್ನತ ಗೌರವ ಪಂಪ ಪ್ರಶಸ್ತಿ ಆಯ್ತಾ. ಸೊ ಈ ಪ್ರಶಸ್ತಿನ 1987 ಸ್ಥಾಪನೆ ಮಾಡಲಾಯಿತು. ಇಟ್ ಈಸ್ ನೇಮ್ಡ್ ಆಫ್ಟರ್ ಆದಿಕವಿ ಪಂಪ, ಕನ್ನಡದ ಮೊಟ್ಟ ಮೊದಲ ಕವಿ ಪಂಪ ಆಯ್ತಾ. ಸೊ ಯಾರು ಸಾಹಿತ್ಯ ಕ್ಷೇತ್ರಕ್ಕೆ, ಕನ್ನಡ ಸಾಹಿತ್ಯಕ್ಕೆ ತಮ್ಮ ಜೀವಮಾನವನ್ನ ಕೊಡ್ತಾರೆ, ಓಕೆ, ಲೈಫ್ ಟೈಮ್ ಕಾಂಟ್ರಿಬ್ಯೂಷನ್ ಟು ಕನ್ನಡ ಲಿಟರೇಚರ್, ಅವ್ರಿಗೆ ಪ್ರಶಸ್ತಿ ಕೊಡ್ತಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಜೀವಮಾನ ಸಾಧನೆ ಯಾರು ಮಾಡ್ತಾರೆ ಅವ್ರಿಗೆ ಪ್ರಶಸ್ತಿ ಕೊಡ್ತಾರೆ. 1987ರಲ್ಲಿ ಈ ಪ್ರಶಸ್ತಿ ಮೊದಲನೇ ಬಾರಿಗೆ ಸಿಕ್ಕಿದ್ದು ಕುವೆಂಪು ಅವ್ರಿಗೆ, ಓಕೆ, ಫಾರ್ ಹಿಸ್ ಎಪಿಕ್ ನಾವೆಲ್ ರಾಮಾಯಣ ದರ್ಶನಂ. ಓಕೆ, ಸೊ ರಾಮಾಯಣ ದರ್ಶನಂ ಎನ್ನುವಂತ ಸಾಹಿತ್ಯಕ್ಕೆ ಸೊ ಪಂಪ ಪ್ರಶಸ್ತಿ ಸಿಕ್ತು. ಸೊ 2026ನೇ ಸಾಲಿನ ಪ್ರಶಸ್ತಿ ಪುರಸ್ಕೃತರು ದೇವನೂರು ಮಹಾದೇವ ಇವರಿಗೆ ಕೊಟ್ಟಿದ್ರು ಆಯ್ತಾ. ಮತ್ತೆ ಬಸವ ರಾಷ್ಟ್ರೀಯ ಪುರಸ್ಕಾರವನ್ನ ಬೆಳದಲೆಯ ಸಿದ್ದರಾಮ ಶರಣ ಅವರಿಗೆ ಕೊಡಲಾಗಿದೆ. ಇದು ಮೇಜರ್. ಅದು ಬಿಟ್ಟು ಇನ್ನು ಬೇರೆ ಬೇರೆ ಪ್ರಶಸ್ತಿಗಳು ಕೊಡ್ತಾರೆ ನೋಡಿ. ಇಲ್ಲಿ ವಿಂಗ್ಸ್ ಮಾಡ್ಕೊಂಡಿದೀವಿ. ಸಾಹಿತ್ಯ ಮತ್ತು ರಂಗಭೂಮಿ ಒಂದು ವಿಂಗು ಆಯ್ತಾ. ಸೊ ಕಲೆ ಮತ್ತು ನೃತ್ಯ ಒಂದು ವಿಂಗು, ಓಕೆ, ಜಾನಪದ ಮತ್ತು ಸಮಾಜ ಸೇವೆ ಒಂದು ವಿಂಗು. ಅದ್ರೊಳಗೆ ಮತ್ತೆ ನಮ್ಮ 100 ಪ್ರಶಸ್ತಿಗಳಿದೆ ನೋಡಿಲಿ. ಫಾರ್ ಎಕ್ಸಾಂಪಲ್, ಈಗ ಜನಪದ ತಗಳೆ, ಜನಪದ ಶ್ರೀ ಅವಾರ್ಡು ಯಾರಿಗೆ ಸಿಕ್ಕಿದೆ? ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ, ಅಕ್ಕ ಮಹಾದೇವಿ ಪ್ರಶಸ್ತಿ, ಕಾಯಕ ಯೋಗಿ ಸಿದ್ದರಾಮೇಶ್ವರ ಪ್ರಶಸ್ತಿ, ಈ ತರ ಸುಮಾರು ಅವಾರ್ಡ್ಸ್ ಇದೆ. ಸೊ ಯಾವ ಪ್ರಶಸ್ತಿಯಷ್ಟು ಯಾರ್ಯಾರಿಗೆ ಸಿಕ್ಕಿದೆ ಇಷ್ಟು ಕೂಡ ನಿಮ್ಗೆ ಬಂತು ಮ್ಯಾಗಝೀನ್ ಅಲ್ಲಿ ಬರುತ್ತೆ.